ಸರ್ ನಮ್ಮ ಪ್ರೆಸಿಡೆಂಟ್ ಭೂಷಣ್ ಅವರ ಪಕ್ಕದಲ್ಲಿ ಲೋಕೇಶ್ ಗುಡದಪ್ಪ ಸರ್ ಸುನಿಲ್ ಚಿಕ್ಕಮಂಗ್ಳೂರಿಂದ ಸರ್ ಹಿಂದ್ಗಡೆ ಅಜಯ್ ಕುಮಾರ್ ರೆಡ್ಡಿ ಇದ್ದಾರೆ ಸರ್ ಅವರು ನಮ್ದು ಅರ್ಜುನ ಅವಾರ್ಡ್ ಸರ್ ಈ ವರ್ಷ ರವಿ ದಿನಕರ್ ಸರ್ ಟೋಟಲ್ 16 ಪ್ಲೇಯರ್ಸ್ Thank you and all the best. Sir, we need a bike. Yeah, sure. Thank you. All the best. ಅವರೊಬ್ಬರ ಒಂದು ಆಸಕ್ತಿ ಇವತ್ತು ನಮ್ಮ ಮಹಾದೇಶನ್ ವೈಸ್ ಕ್ಯಾಪ್ಟನ್ ಬನ್ನಿ ಧೀರೇಶ್ ಬನ್ನಿ ಅರ್ಜುನ್ ಅವಾರ್ಡ್ ಇದ್ದಾರೆ ಅವರಿಗೆ ನಾವು ಅಜಯ್ ಕುಮಾರ್ ರೆಡ್ಡಿ ಅರ್ಜುನ್ ಅವಾರ್ಡಿ ಫಾರ್ಮರ್ ಕ್ಯಾಪ್ಟನ್ ಆಫ್ ಇಂಡಿಯಾ ಸರ್ ಅವರ ಲೀಡರ್ಶಿಪ್ ನಲ್ಲಿ 2 T20 ವರ್ಲ್ಡ್ ಕಪ್, 1 ಏಷ್ಯಾ ಕಪ್, 1 ODI ವರ್ಲ್ಡ್ ಕಪ್ ನಾವು ವಿನ್ ಆಗಿದ್ದೀವಿ. ಥ್ಯಾಂಕ್ ಯು ಬರ್ಬೇಕು ಈಗ. ಫಾರ್ ಬ್ಲೈಂಡ್ ಇನ್ ಇಂಡಿಯಾ ಇದರ ಅಧ್ಯಕ್ಷ ಅಂತ ಬೋಸೇಗೌಡರು ಮತ್ತು ಬಹುಶಃ ಟೀಮ್ ಮ್ಯಾನೇಜರ್ ಆಗಿರುವಂಥ ನಮ್ಮ ಜಿಲ್ಲೆ ಧೀರಜ್ ಇವರು ಬಹುಶಃ ಎಲ್ಲ ಇವರೊಂದು ಒಗ್ಗಟ್ಟಿನ ಒಂದು ಪ್ರೋತ್ಸಾಹಕಾರದ ಒಂದು ಸಪೋರ್ಟಿಂದಾಗಿ ಕರ್ನಾಟಕದ ಬ್ಲೈಂಡ್ ಕ್ರಿಕೆಟರ್ಸ್ ಇಂಡಿಯಾ ಬಹುಶಃ ಇವತ್ತು ಕರ್ನಾಟಕ ಮತ್ತು ಇಂಡಿಯಾ ಇವತ್ತು ಅಮೆರಿಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬ್ಲೈಂಡ್ ಕ್ರಿಕೆಟ್ನಲ್ಲಿ ಭಾಗವಹಿಸಲು ಇವತ್ತು ಬೆಂಗಳೂರಿನ ತೆರಳುತ್ತಿದ್ದಾರೆ. ಸೊ ಬ್ಲೈಂಡ್ ಕ್ರಿಕೆಟ್ ಟೀಮ್ ಆಫ್ ಇಂಡಿಯಾ ಅದ ಕ್ಯಾಪ್ಟನ್ ಆಗಿರುವಂತಹ ದುರ್ಗ ಮತ್ತು ಇಡೀ ತಂಡದವರನ್ನು ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ ನಮ್ಮ ವಿಧಾನ ಮಂಡಲದ ಪರವಾಗಿ ನಾನು ವಿಶೇಷವಾಗಿ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಇದು ಬ್ಲೈಂಡ್ ಕ್ರಿಕೆಟರ್ಸ್ ಮತ್ತು ಯುವಕರು ಬರೀ ಕ್ರಿಕೆಟ್ ಆಡೋದು ಮಾತ್ರ ಅಲ್ಲ, ಇದು ಎಲ್ಲ ಅಂಧರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಆತ್ಮವಿಶ್ವಾಸ ಕೊಡುವಂಥ ದೊಡ್ಡ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಈ ಒಂದು ಭಾರತ ತಂಡದ ಭಾಗವಹಿಸುವಿಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಬ್ಲೈಂಡ್ ಕ್ರಿಕೆಟ್ನಲ್ಲಿ ಮತ್ತು ನಿಮ್ಮೆಲ್ಲರ ವಿಷಯ ಪ್ರೋತ್ಸಾಹ ಮತ್ತು ಪ್ರೀತಿ ಭವಿಷ್ಯದ ದಿನಗಳಲ್ಲಿ ಬ್ಲೈಂಡ್ ಕ್ರಿಕೆಟ್ ದೊಡ್ಡ ಮಟ್ಟದ ಒಂದು ಕ್ರೀಡೆಯಾಗಿ ಪರಿವರ್ತನೆ ಆಗಲು ಯಾವುದೇ ಸಂಶಯ ಇರುವುದಿಲ್ಲ. ಯಾವ ರೀತಿ ಇವತ್ತು ನಾವು ಬೇರೆ ಬೇರೆ ನಮ್ಮ ವರ್ಲ್ಡ್ ಕಪ್ ಆಡ್ತೇವೆ ಅದೇ ರೀತಿಯ ಮುಂದಿನ ದಿನಗಳಲ್ಲಿ ಅದೇ ಒಂದು ಜನ ಬೆಂಬಲ ಮತ್ತು ಪ್ರೋತ್ಸಾಹ ಮತ್ತು ಒಂದು ಅತ್ಯಂತ ಸಂತೋಷದ ಒಂದು ಆಟವಾಗಿ ಪರಿವರ್ತನೆ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ಈ ಬ್ಲೈಂಡ್ ಕ್ರಿಕೆಟ್ ಟೀಮಿನ ಅಧ್ಯಕ್ಷರಾದಂಥ ಧ್ರುವ ಅವರಿಗೂ, ಇದರ ಆಲ್ ಇಂಡಿಯಾ ಅಧ್ಯಕ್ಷರಾದ ಬೋಸೇಗೌಡರಿಗೂ, ನಮ್ಮ ಮ್ಯಾನೇಜರ್ ಆದ ಧೀರಜ್ ಅವರಿಗೂ ಎಲ್ಲರ ಪರವಾಗಿ ನಾನು ಸಲ್ಲಿಸಿ ಇಡೀ ರಾಜ್ಯದಂತೆ ಪ್ರಾರ್ಥನೆ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದ ಬ್ಲೈಂಡ್ ಕ್ರಿಕೆಟ್ನಲ್ಲಿ ಭಾರತ ತಂಡದ ಬ್ಲೈಂಡ್ ಕ್ರಿಕೆಟ್ ಟೀಮ್ ಪ್ರಥಮ ಸ್ಥಾನ ಬಂದು ಆ ಕಪ್ಪನ್ನು ಗೆದ್ದು ಇಲ್ಲಿ ತರಬೇಕು, ನಾವು ಅವರ ಜೊತೆಯಲ್ಲಿ ಇರಬೇಕೆಂದು ಪ್ರಾರ್ಥಿಸ್ತೇವೆ ಮತ್ತು ಶುಭಾಶಯ ಸಲ್ಲಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.